ನಂತರ ನಾವು ಅಧಿಕಾರಕ್ಕೆ ಬಂದಾಗ ಅದನ್ನು ಕಸದ ಬಿಟ್ಟು ಹಾಕಿದ್ರು ಅನ್ನೋದು ಈಗಾಗಲೇ ಇತಿಹಾಸ. MS ಸ್ವಾಮಿನಾಥನ್ ಆಯೋಗ ಏನು ಹೇಳಿದ ಅದನ್ನು ಅನುಷ್ಠಾನಗೊಳಿಸೋದು ಮಾರ್ಕೆಟ್ ಅವ್ರಿಗೆ ಕೊಡಿಸೋದು ರೈತಗ. ಅದನ್ನು ಯಾರೂ ಮಾಡಲಿಕ್ಕೆ ತಯಾರಿಲ್ಲ, ಮಾಡೋದು ಇಲ್ಲ. ಈಗಿನ ವ್ಯವಸ್ಥೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ ಅವರು. ಯಾಕಂದ್ರೆ ಅವ್ರು ಪಾರ್ಟಿ ಫಂಡ್ ಬರೋದ್ರೆ ಈ ವ್ಯಾಪಾರಿಗಳಿಂದ, ಅಧಿಕಾರಿಗಳಿಂದ, ಮುಖ್ಯವಾಗಿ ಕಾರ್ಪೊರೇಟ್ರಿಂದ. ಇವತ್ತು ಬಂಡವಾಳಶಾಹಿಗಳ ಜಾಗದಲ್ಲಿ ಕಾರ್ಪೊರೇಟ್ ಬಂದಿದ್ದಾರೆ, ಫ್ಯೂಡಲಿಸ್ಟ್ ಪಾಳೆಗಾಲ ಜಾಗದಲ್ಲಿ ಕಾರ್ಪೊರೇಟ್ ಬಂದಿದ್ದಾರೆ. ದುಡ್ಡು ಎಲ್ಲ ಕಡೆ ದುಡ್ಡು ಹಂಚಿ ಉತ್ತಮ ಏನು ಬೇಕಾದ್ರೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿರಿ ಮೊನ್ನೆ ಅರಾವಳಿ ಏನಾಯಿತು, ಬೆಟ್ಟಗಳ ಸಾಲ 4 ರಾಜ್ಯಗಳಲ್ಲಿ ಬಂದಂಥದ್ದು. ಅದನ್ನೇನೋ ಮಾಡಿ ಗದ್ದಲ ಹಾಕಿದ್ರು, ಅದು ಜನ ಎದ್ದಿತ್ತು. ಅವು ಕಾಡು ಹೋದ್ರೆ ಏನು ಮಾಡ್ಬೇಕ್ರಿ? ನೀರಿಲ್ಲ, ಗಿಡಗಳಿಲ್ಲ, ಜೊತೆಗೆ ಗಾಳಿಯ ಸ್ವಚ್ಛತೆ ಇಲ್ಲ, ಎಲ್ಲ ಪೊಲ್ಯೂಟೆಡ್ ಆಗುವಂಥವು. ಅಸಾಮಾನ್ಯವಾದ ಗಟ್ಟಿ ಆಗೋದಿತ್ತು ಅದು. ಅದಾನಿ ಗದ್ದಲ ಮಾಡಿದ್ದಿರಲ್ಲ, ತಾವು ತೊಗೊಂಡು ಅದನ್ನ ಏನೇನೋ 100 ಮೀಟರ್ಗಾಗಿದ್ದಂಥ ಎಲ್ಲ ಗುಡ್ಡಗಳನ್ನೆಲ್ಲ ಬೆಟ್ಟಗಳನ್ನ ಸುಲಿದು ಅದರಲ್ಲಿ ಖನಿಜನ್ನು ಮಾರಿ ಗಟ್ಟಿ ಮಾಡ್ಕೊಳ್ಳೋರು. ಅದಕ್ಕೆ ಗ್ಯಾಸ್ ಅಂತ ಇವರು ಕೊಟ್ಬಿಟ್ಟಿದ್ರು ಕೇಂದ್ರದವರು. ಜನ ಎದ್ದಿದ್ರು ಅಂದಾಗ ಅರಾವಳಿ ಯಾವುದೂ ಹಿಂದಿನ ಹೋಗುವಂಥದ್ದನ. ಹಂಗೆ ರೈತರಲ್ಲಿ 3 ಕಾನೂನು ಮಾಡಿದ್ದಾರೆ ಮೋದಿಯವರು. ಅದು ಸಹಿತಿಲ್ಲ, ರದ್ದು ಮಾಡಿಲ್ಲ, ಅದು ಇಟ್ಟಿದ್ದಾರೆ ಅಷ್ಟೇ. ಸ್ವತಃ ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದ ರದ್ದು ಮಾಡ್ತಾ ಇಲ್ಲ, ಅದು ಮೋದಿಯವ್ರಿಗೆ ಮಾಡೋದೇ ಇಲ್ಲ. 400 ಪಾರ್ ಆಯ್ತು ಅಂದ್ರೆ ನಕ್ಕಿ ಅದು ಬರೋದನ. ಇದು ನಾವೆಲ್ಲ ತಿಳ್ಕೊಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಇಲ್ಲಿ ಕರ್ನಾಟಕದಲ್ಲೇ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಗುರ್ಲಾಪುರದಲ್ಲಿ ಮೂಮೆಂಟ್ ಅದ. ಇಬ್ಬರು ನಾಯಕರು ಇವತ್ತು ಹೊರಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸಾಮಾನ್ಯವಾಗಿ ಜ್ಞಾನದ ಇದೆಯಲ್ಲ, ತಿಳುವಳಿಕೆ ಅದ. ಅವರು ಈ ವರ್ಷ ಸಿಕ್ಕಂತಹ ಅಪರೂಪದ ನಾಯಕರು ಅಂತ ಹೇಳಬೇಕಾಗ್ಯದ. ಆದರೆ ಅವ್ರು ಉಳಿಸ್ಕೊಂಡು ಹೋಗ್ಬೇಕಾಗ್ಯದ. ಎಲ್ಲೇ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಬಾಬಾಗೌಡರು ಸೋತರು ಅಲ್ಲಿ ಇವ್ರು ಗೆಲ್ಲಬೇಕಾಗ್ಯದ. ನಾನು ನೆನ್ಮೇಲೆ ಹೇಳೋದು ಮಾರ್ಕೆಟ್ ಹೆಸರು ಕೊಡಲೇಬೇಕಾಯ್ತು. ಲೆಕ್ಕ ಹೋರಾಟ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಮೊನ್ನೆ ಕಬ್ಬಿಗೆ 300 ರೂಪಾಯಿ ಹೆಚ್ಚು ಮಾಡಿಸಿದ್ರು ಒಪ್ಪುವಂಥ ಮಾತು. ಬರೀ ಅದರಿಂದ ಆಗೋದಿಲ್ಲ. ಅಷ್ಟೋ ಮತ್ತೊಂದು ಕಡೆಯಿಂದ ರೇಟ್ ಹೆಚ್ಚು ಮಾಡಿರ್ತಾರೆ ಅವ್ರು, ಬುದ್ಧಿವಂತರಿದ್ದಾರೆ. ಅದಕ್ಕೆ ಅವ್ರು ಮಾಡಬೇಕಾಗಿದ್ದು ಇವತ್ತು ಏನಂದ್ರೆ ಪ್ರತಿಯೊಂದು ಗ್ರಾಮದ ಜನರಿಗೆ ತಿಳಿಕೊಟ್ಟ, ರೈತ ತಿಳಿಕೊಟ್ಟ